ನರೇಂದ್ರ ಮೋದಿ ಅವರು ಹೇಳ್ತಾರೆ ಇವತ್ತು ಈ ದೇಶದ ಮರ್ಯಾದೆಯನ್ನ ಇವತ್ತು ಕಾಂಗ್ರೆಸ್ ತೆಗೆದಿದೆ ಹೇಳುವುದನ್ನ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳುವಾಗ ಇವತ್ತು ನಾವು ಹೇಳ್ತಾ ಇದ್ದೇವೆ, ಯೂತ್ ಕಾಂಗ್ರೆಸ್ ನಾವು ಯಾವತ್ತೂ ಕೂಡ ಈ ದೇಶದ ಮರ್ಯಾದೆಯನ್ನು ತೆಗೆದವರಲ್ಲ, ಬದಲಿಗೆ ನೀವು ಈ ದೇಶದ ಮರ್ಯಾದೆಯನ್ನು ತೆಗೆದವರು, ಈ ದೇಶದ ಮರ್ಯಾದೆ ತೆಗೆದವರು ನೀವಾಗಿದ್ದೀರಿ. ಯಾಕೆಂದ್ರೆ ಹೇಳಿದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಚರ್ಚೆಗೀಡಾದಂತಹ ಒಂದು ಸಂಗತಿ ಎಪ್ಸ್ಟೀನ್ ಫೈಲ್ಸ್. ನಮಗೆ ಗೊತ್ತಿದೆ ಏನು ಎಪ್ಸ್ಟೀನ್ ಫೈಲ್ಸ್. ಸರಿಸುಮಾರು 3 ಲಕ್ಷ ಪುಟಗಳ ಮಾತ್ರ ಅಲ್ಲ, 2 ಲಕ್ಷ ಫೋಟೋಗಳು ಇರುವಂತಹ 2000 ವಿಡಿಯೋಗಳಿರ್ತಕ್ಕಂತಹ ಒಂದು ಎಪ್ಸ್ಟೀನ್ ಫೈಲ್ ನಲ್ಲಿ ಇವತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂತಹ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಉಲ್ಲೇಖವಾಗಿರುವುದು ಮಾತ್ರ ಅಲ್ಲ, ಇವತ್ತು ಅವರು ಹೇಳಿರುವಂತಹ ಮಾತೇನು, ನಾನು ಹೌದು 3 ಸರಿ ನಾನು ಎಪ್ಸ್ಟೀನ್ ಅನ್ನ ಭೇಟಿ ಮಾಡಿದ್ದೆ, ಹೌದು ನಾನು ಮಾಡಿದೆ ಹೇಳುವಂತ ಬಹಳ ಎದೆಕಾರಿಕೆ ಹೇಳುವಾಗ ಇವತ್ತು ಹೇಳುವಂತದ್ದು ಅವರಿಂದ ಯಾವುದೇ ರೀತಿಯಂತ ನಿರೀಕ್ಷೆಯನ್ನ ಮಾಡಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಮಾತ್ರ ಅಲ್ಲ, ಇವತ್ತು ನಾವು ಕೊನೆಯದಾಗಿ ಹೇಳುವಂತದ್ದು ಮೊನ್ನೆ ನಡೆದಂತಹ AI ಶೃಂಗಸಭೆಯಲ್ಲಿಯೂ ಕೂಡ ಇವತ್ತು ಚೈನಾ ಪ್ರದೇಶದ ಆ ನಾಯಿಯ AI ನಾಯಿಯನ್ನ ಇವತ್ತು ಈ ದೇಶದಲ್ಲಿ ಪರಿಚಯ ಮಾಡಿಕೊಂಡು ಇದನ್ನು ನಾವು ತಯಾರಿಸಿದ್ದೆ ಎಂದು ಹೇಳಿದಾಗ ಮರುದಿವಸವೇ ಚೀನಾ ದೇಶ ಏನು ಹೇಳಿತ್ತು, ಇವತ್ತು ಅದು ಭಾರತ ದೇಶದ ವಸ್ತು ಅಲ್ಲ, ಇದನ್ನು ನಾವು ತಯಾರಿಸಿದ್ದು, ತಯಾರಿಸಿದ್ದು ಮಾತ್ರ ಅಲ್ಲ 2.5 ಲಕ್ಷಕ್ಕೆ ನಾವು ಈ ಪ್ರಪಂಚಾದ್ಯಂತ ನಾವು ಮಾರಾಟವನ್ನ ಮಾಡ್ತಾ ಇದ್ದೇವೆ, ಆ ವಸ್ತುವನ್ನು ತೆಗೆದುಕೊಂಡು ಇವತ್ತು ಇದು ನಾವು ತಯಾರು ಮಾಡಿದ್ದು ಅಂತ ಹೇಳಿಕೊಂಡು ಇವತ್ತು ಭಾರತ ದೇಶ ಹೇಳ್ತಾ ಇದೆ ಹೇಳುವುದನ್ನ ಇವತ್ತು ಚೈನಾ ದೇಶ ಇವತ್ತು ಹೇಳ್ತಾ ಇದೆ. ಆದ್ದರಿಂದ ನಾವು ಹೇಳಲಿಕ್ಕಿರುವಂತದ್ದು ಖಂಡಿತವಾಗಿಯೂ ಕೂಡ ನಮ್ಮ ಹೋರಾಟ ಇದು ನಿಲ್ಲುವುದಿಲ್ಲ. ಮುಂದಿನ ದಿನಗಳಲ್ಲಿ ಬಹಳಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಇಂತಹ ಹೋರಾಟವನ್ನು ನಾವು ಮಾಡ್ಲಿಕ್ಕಿದ್ದೇವೆ ಹೇಳುವಂತ ಮಾತನ್ನು ಹೇಳುತ್ತಾ ಬಹುಶಃ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ನಮ್ಮ ಯೂತ್ ಕಾಂಗ್ರೆಸ್ ನ ಕಾರ್ಯಕರ್ತರು ಇವತ್ತು ಆಗಮಿಸಿದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮ ಖ್ಯಾತವಾದಿಗಳಾಗಿರ್ತಕ್ಕಂತಹ MG ಹೆಗ್ಡೆ ಅವರು ಆಗಮಿಸಿದ್ದಾರೆ. ಇವರಿಗೆ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಹೃದಯಪೂರ್ವಕ